ಹ್ಮ್ ನೋಡಿ, ಏತ್ ಒನ್ ಏನ್ ಕೊಟ್ಟಿದ್ದಾರೆ. A bus stop is barricaded from the remaining part of the road by using 50 hollow cones made of recycled cardboard. Each cone has a diameter of 40 centimeter and height 1 meter. If the outer side of each of the cones is to be painted and the cost of painting is rupees 12 rupees per meter square, what will be the cost of painting all these cones ಅಂತ ಕೊಟ್ಟಿದ್ದಾರೆ. ಓಕೆ, ಯೂಸ್ ಪೈ ಇಸ್ ಈಕ್ವಲ್ಸ್ ಟು 3.14 ಅಂತ ಕೊಟ್ಟಿದ್ದಾರೆ. ಇನ್ನೊಂದು ಟೇಕ್ ಅಂಡರ್ ರೂಟ್ 1.04 ಇಸ್ ಈಕ್ವಲ್ಸ್ ಟು 1.02 ಅಂತ ಕೊಟ್ಟಿದ್ದಾರೆ. ನೋಡಿ, ಫಸ್ಟ್ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋಣ ಕ್ವಶನ್ ನ. ಬಸ್ ಸ್ಟಾಪ್ ಇಸ್ ಬ್ಯಾರಿಕೇಡೆಡ್ ಫ್ರಮ್ ದ ರಿಮೈನಿಂಗ್ ಪಾರ್ಟ್ ಆಫ್ ದ ರೋಡ್ ಬೈ ಯೂಸಿಂಗ್ 50 ಹಾಲೋ ಕೋನ್ಸ್. ನೋಡಿ, ಇಲ್ಲಿ ಈ ತರ ರೋಡ್ ಇರುತ್ತಲ್ವಾ, ಇಲ್ಲಿ ಬಸ್ ಸ್ಟಾಪ್ ಇದೆ ಅಂತಂದ್ರೆ ಇಲ್ಲಿ ರೋಡ್ ಬ್ಯಾರಿಕೇಡ್ ಇಂದ ಬ್ಲಾಕ್ ಮಾಡಿದ್ದಾರೆ. ಓಕೆ, ಇನ್ನು ಎಷ್ಟು 50 ಹಾಲೋ ಕೋನ್ಸ್ ಯೂಸ್ ಮಾಡಿದ್ದಾರೆ. ನೋಡಿ, ಈ ರೀತಿ ಕೋನ್ಗಳು 50 ಹಾಲೋ ಕೋನ್ಸ್ ಇಟ್ಕೊಂತ ಹೋಗಿದ್ದಾರೆ ರೋಡ್ ಫುಲ್. ಸೊ ಅವ್ರು ಏನ್ ಹೇಳ್ತಾ ಇದ್ದಾರೆ, ಈಗ ಆ 50 ಹಾಲೋ ಕೋನ್ಸ್ಗೆ ಪೇಂಟ್ ಮಾಡಬೇಕಿದೆ. ಓಕೆ, ಆ 50 ಹಾಲೋ ಕೋನ್ಸ್ ಮೆಜರ್ ಕೊಟ್ಟಿದ್ದಾರೆ. ಡಯಾಮೀಟರ್ 40 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ ಫುಲ್ ಡಯಾಮೀಟರ್. ಇನ್ನು ಹೈಟ್ ಏನಿದೆ ಅಲ್ಲ 1 ಮೀಟರ್ ಅಂತ ಕೊಟ್ಟಿದ್ದಾರೆ. ಇಫ್ ದ ಔಟರ್ ಸೈಡ್ ಆಫ್ ದ ಈಚ್ ಆಫ್ ದ ಕೋನ್ಸ್ ಇಸ್ ಟು ಬಿ ಪೇಂಟೆಡ್. ನೋಡಿ, ಔಟರ್ ಸೈಡ್ ಕೋನ್ ಪೇಂಟ್ ಮಾಡಬೇಕಿದೆ. ಸೊ ಕಾಸ್ಟ್ ಆಫ್ ಪೇಂಟಿಂಗ್ ಇಸ್ 12 rupees per meter square ಅಂತ ಕೊಟ್ಟಿದ್ದಾರೆ. ವಾಟ್ ಈಸ್ ದ ಕಾಸ್ಟ್ ಆಫ್ ಪೇಂಟಿಂಗ್ ಆಲ್ ದಿಸ್ ಕೋನ್ಸ್ ಅಂತ. ನೋಡಿ, ಇಲ್ಲಿ ಪೇಂಟ್ ಮಾಡಬೇಕು ಅಂತಂದ್ರೆ ನಾವು ಕೆಳಗಂತೂ ಮಾಡಲ್ವಲ್ಲ, ಟಾಪ್ ಅಂತೂ ಇರಲ್ಲ, ಕೋನ್ಗೆ ಬಾಟಮ್ ಒಂದಿರುತ್ತೆ, ಬಾಟಮ್ ಮಾಡಲ್ಲ, ನಾವು ಓಪನ್ ಇರುತ್ತಲ್ವಾ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಕರ್ವ್ಡ್ ಸರ್ಫೇಸ್ ಏರಿಯಾನೇ ಫೈಂಡ್ ಔಟ್ ಮಾಡ್ಬೇಕು ಅಲ್ವಾ. ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡ್ಬೇಕು, ಆಮೇಲೆ ಅದನ್ನ ಮಲ್ಟಿಪ್ಲೈ ಮಾಡ್ಬೇಕು. ಯಾವ್ದಕ್ಕೆ? ಕಾಸ್ಟ್ ಫೈಂಡ್ ಔಟ್ ಮಾಡೋದಕ್ಕೆ. ಅವ್ರು ಕೊಟ್ಟಿದಾರಲ್ವಾ 12 rupees per meter square ಅಂತ. ಎಷ್ಟಕ್ಕೆ? 50ಗೆ. ಸೊ ಫೈಂಡ್ ಔಟ್ ಮಾಡೋಣ. ಫಸ್ಟ್ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡೋದಕ್ಕೆ ನಮ್ಗೆ ರೇಡಿಯಸ್ ಕೊಟ್ಟಿಲ್ಲ, ಡಯಾಮೀಟರ್ ಕೊಟ್ಟಿದ್ದಾರೆ. ಓಕೆ, ರೇಡಿಯಸ್ ಆಗತ್ತೆ. ಹೈಟ್ ಕೊಟ್ಟಿದ್ದಾರೆ, ಆದ್ರೆ ಸ್ಲ್ಯಾಂಟ್ ಹೈಟ್ ಕೊಟ್ಟಿಲ್ಲ, ಎಲ್ ಕೊಟ್ಟಿಲ್ಲ. ಸೊ ಎಲ್ ಫೈಂಡ್ ಔಟ್ ಮಾಡ್ಕೊಳ್ಳೋಣ ಫಸ್ಟ್. ನೋಡಿ, ಡಯಾಮೀಟರ್ 40 ಕೊಟ್ರೆ ರೇಡಿಯಸ್ ಎಷ್ಟಾಗತ್ತೆ? ಡಯಾಮೀಟರ್ ಅಪಾನ್ 2 ಅಂದ್ರೆ 40/2 ಆಯ್ತು. ಕ್ಯಾನ್ಸಲ್ ಮಾಡಿದ್ರೆ 20 ಸೆಂಟಿಮೀಟರ್ ಬಂತು. ಈಗ ನೋಡಿ, ಹೈಟ್ 1 ಮೀಟರ್ ಕೊಟ್ಟಿದ್ದಾರೆ, ರೇಡಿಯಸ್ 20 ಸೆಂಟಿಮೀಟರ್ ಕೊಟ್ಟಿದ್ದಾರೆ. ಅಂದ್ರೆ 1 ಮೀಟರ್ ಅಲ್ಲಿ ಇದೆ, 1 ಸೆಂಟಿಮೀಟರ್ ಅಲ್ಲಿ. ಈ ರೀತಿ ಇರಂಗಿಲ್ಲ, ಎರಡು ಒಂದೇ ಯೂನಿಟ್ ಅಲ್ಲಿ ಇರಬೇಕು. ಆಗ್ಲೇ ನಾವು ಕ್ಯಾಲ್ಕುಲೇಷನ್ ಮಾಡೋದಕ್ಕೆ ಈಸಿ ಆಗುತ್ತೆ. ಸೊ ನಾವೇನ್ ಮಾಡ್ಬೇಕಾಗತ್ತೆ, ಇದನ್ನು ಮೀಟರ್ ಕನ್ವರ್ಟ್ ಮಾಡ್ಕೊಳ್ಳೋಣ. ಸೊ 20/100 ಮೀಟರ್. ಯಾಕಂದ್ರೆ ಗೊತ್ತಲ್ವಾ ನಿಮ್ಗೆ, 100 ಸೆಂಟಿಮೀಟರ್ ಇಸ್ ಈಕ್ವಲ್ಸ್ ಟು 1 ಮೀಟರ್ ಅಂತ. ಸೊ 20 ಸೆಂಟಿಮೀಟರ್ ಅಪಾನ್ 100 ಹಾಕೊಂಡ್ರೆ ಮೀಟರ್ ಆಯ್ತು. ಈಗ ಕ್ಯಾನ್ಸಲೇಷನ್ ಮಾಡಿ ಬರೀರಿ, ಇಲ್ಲಾಂದ್ರೆ ಡೆಸಿಮಲ್ ಅಲ್ಲಿ ನಾವು ಬರಿಬೇಕಂದ್ರೆ ಏನಂತ ಬರೀತೀವಿ? 0.2 ಮೀಟರ್ ಅಲ್ವಾ. ಸೊ ಆರ್ ಇಸ್ ಈಕ್ವಲ್ಸ್ ಟು, ಇದನ್ನು ಮೀಟರ್ ಅಲ್ಲಿ ಆಯ್ತು, 0.2 ಮೀಟರ್. ಸೊ ಎಲ್ ಸ್ಕ್ವೇರ್ ಇಸ್ ಈಕ್ವಲ್ಸ್ ಟು ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಸೊ ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಸ್ಕ್ವೇರ್ ಪ್ಲಸ್ ಆರ್ ಸ್ಕ್ವೇರ್. ಎಲ್ ಇಸ್ ಈಕ್ವಲ್ಸ್ ಟು ಅಂಡರ್ ರೂಟ್ ಹೆಚ್ ಎಷ್ಟಿದೆ? 1 ಇದೆ, 1 ಸ್ಕ್ವೇರ್ ಪ್ಲಸ್ ಆರ್ ಎಷ್ಟಿದೆ? 0.2 ಹೋಲ್ ಸ್ಕ್ವೇರ್ ಆಯ್ತು. ಸೊ ಎಲ್ ಇಸ್ ಈಕ್ವಲ್ಸ್ ಟು 1 ಸ್ಕ್ವೇರ್ ಅಂದ್ರೆ 1 ಬಂತು, 0.2 ಸ್ಕ್ವೇರ್ ಅಂದ್ರೆ 0.2 ಇಂಟು 0.2. 2 2s are 4, 2 zeros are 0, 0 2s are 0, 0 into 0 ಕೂಡ 0. ಸೊ 4 0 0. 2 ಡಿಜಿಟ್ ಆದ್ಮೇಲೆ ಇದೆ ನೋಡಿ, ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಇಲ್ಲಿ 1 ಡಿಜಿಟ್ ಆದ್ಮೇಲೆ. ಸೊ 2 ಡಿಜಿಟ್ ಆದ್ಮೇಲೆ ಪಾಯಿಂಟ್ ಇಡಬೇಕು. ಏನ್ ಬಂತು? 0.04. ಈಗ ಆಡ್ ಮಾಡ್ಬೇಕು. ಈಗ ನೋಡಿ, ಯಾವ ರೀತಿ ಆಡ್ ಮಾಡ್ತೀರಿ? ಈ 0.04ಗೆ 1 ಆಡ್ ಮಾಡುವಂದ್ರೆ ಎಲ್ಲಿ ಆಡ್ ಮಾಡ್ತೀರಿ? ಅದನ್ನು ಆಡ್ ಮಾಡೋದು ಕಲಿಬೇಕು. ನೋಡಿ, ಒಂದು ಡೆಸಿಮಲ್ ಇದೆ, ಒಂದು ಹೋಲ್ ನಂಬರ್ ಇದೆ. ಸೊ 1 ಅಂದ್ರೆ ಏನೂ ಇಲ್ಲ, ಬರೀ 1 ಅಂದ್ರೆ 1.000 ಇದೆ ಅಂತ ಅರ್ಥ. ಸೊ ಇಲ್ಲಿ 0.04 ಇದೆ. ಸೊ 0.04 ಈ ರೀತಿ ಹಾಕೊಂಡು ಆಡ್ ಮಾಡ್ಬೇಕು ನಾವು. ಸೊ ಆಡ್ ಮಾಡೋಣ. 4
0.1. ಸೊ ಅಂಡರ್ ರೂಟ್ 1.04 ಬಂತು. ಎಲ್ ಇಸ್ ಈಕ್ವಲ್ಸ್ ಟು ಸ್ಕ್ವೇರ್ ರೂಟ್ ಆಫ್ 1.04 ಅಂದ್ರೆ ಅವ್ರು ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಅಂಡರ್ ರೂಟ್ 1.04 ಇದ್ರೆ 1.02 ತಗೊಂಬಿಡಿ ಅಂತ. ಅಂದ್ರೆ ಅವರೇ ಆನ್ಸರ್ ಕೊಟ್ಬಿಟ್ಟಿದ್ದಾರೆ, ಟೈಮ್ ವೇಸ್ಟ್ ಮಾಡಬೇಡಿ ಅಂತ. ಓಕೆ, ಈಗ ನಮ್ಗೆ ಎಲ್ ಬಂತು ನೋಡಿ. ಈಗ ನಾವು ಕರ್ವ್ಡ್ ಸರ್ಫೇಸ್ ಏರಿಯಾ ಫೈಂಡ್ ಔಟ್ ಮಾಡಿ ಆಮೇಲೆ ಕೂಡ ಮಲ್ಟಿಪ್ಲೈ ಮಾಡ್ಬೋದು, ರೇಟ್ ಇಂಟು ಎಷ್ಟು ಕೋನ್ಸ್ ಅಂತ. ಇಲ್ಲ ಅಂದ್ರೆ ಅಟ್ ಎ ಟೈಮ್ ಕೂಡ ನಾವು ಮಾಡ್ಬೋದು ನೋಡಿ. ಅಟ್ ಎ ಟೈಮ್ ಮಾಡ್ಬೇಕಂದ್ರೆ ಕಾಸ್ಟ್ ಆಫ್ ಪೇಂಟಿಂಗ್ is equals to curved surface area into 50 ಕೋನ್ಸ್ ಅಂತ ಕೊಟ್ಟಿದಾರಲ್ವಾ, ಸೊ 50 ಹಾಕೊಂಡಿದೀನಿ, ಇಂಟು ರೇಟ್ ಅಂತ ಹಾಕೋಬಹುದು. ಓಕೆ, ಈಗ ನೋಡಿ ಕರ್ವ್ಡ್ ಸರ್ಫೇಸ್ ಏರಿಯಾ ಅಂದ್ರೆ πRL ಇಂಟು 50 ಇಂಟು ರೇಟ್ ಅಂದ್ರೆ 12 ಮೀಟರ್ ಪರ್ ಸ್ಕ್ವೇರ್ ಇದೆ, 12 ಅಂತ ಹಾಕೋಬಹುದು. ಈಗ ಪೈ ಅಂದ್ರೆ ಅವ್ರು ಏನ್ ಕೊಟ್ಟಿದ್ದಾರೆ ನೋಡಿ, 3.14 ತಗೊಳ್ಳಿ ಅಂತ ಕೊಟ್ಟಿದ್ದಾರೆ. ಸೊ 3.14 ಇಂಟು ರೇಡಿಯಸ್ ಎಷ್ಟಿದೆ, 0.2 ಇದೆ. ಎಲ್ ಎಷ್ಟು ಬಂತು ನಮ್ಗೆ, 1.02 ಬಂತು, ಇಂಟು 50 ಇದೆ, ಇಂಟು 12. ಓಕೆ, ಇದನ್ನ ನೋಡಿ, ಇಷ್ಟು ಡೆಸಿಮಲ್ಸ್ ಇದಾವಲ್ವಾ, ಸೊ ಮಲ್ಟಿಪ್ಲೈ ಮಾಡೋದಕ್ಕೆ ಕಷ್ಟ ಆಗತ್ತೆ. ಸ್ವಲ್ಪ ನಾವೇನ್ ಮಾಡ್ಬೋದು, ಡೆಸಿಮಲ್ಸ್ ತೆಗಿಬೋದು. ಯಾವ ರೀತಿ ತೆಗಿಬೋದು ಅಂದ್ರೆ ನೋಡಿ, ನ್ಯೂಮರೇಟರ್ ಡೆಸಿಮಲ್ ತೆಗಿಬೇಕಾದ್ರೆ ಡಿನಾಮಿನೇಟರ್ ಅಲ್ಲಿ ನಾವು ಝೀರೋಸ್ ಹಾಕೋಬೇಕು ನೋಡಿ. 2 ಡಿಜಿಟ್ಸ್ ಆದ್ಮೇಲೆ ಇದೆ ಅಲ್ವಾ, ಸೊ 100 ಹಾಕೋಬೇಕು ನೋಡಿ. ಇಲ್ಲಿ 1 ಡಿಜಿಟ್ ಆದ್ಮೇಲೆ ಇದೆ, ಸೊ 02 ಅಂತ ಬರೆಯೋದೊಂದೇ, ಬರೀ 2 ಬರೆಯೋದೊಂದೇ ಅಲ್ವಾ. ಸೊ 1 ಡಿಜಿಟ್ ಆದ್ಮೇಲೆ ಇದೆ, ಕೆಳಗೆ 10 ಹಾಕೋಬೇಕು. ಇಲ್ಲಿ 2 ಡಿಜಿಟ್ ಆದ್ಮೇಲೆ ಇದೆ, ಸೊ 102 ಕೆಳಗಡೆ 100 ಹಾಕೋಬೇಕು, ಇಂಟು 50 ಇಂಟು 12. ಈಗ ಕ್ಯಾನ್ಸಲೇಷನ್ ಏನೇನು ಹೋಗುತ್ತೆ ಅದು ಕ್ಯಾನ್ಸಲ್ ಮಾಡೋಣ. ಈಗ ನೋಡಿ, 50 1s 50 2s, ಈ 2 1s 2 ಆಯ್ತಾ. ಇನ್ನು ಏನೇನು ಕ್ಯಾನ್ಸಲ್ ಆಗುತ್ತೆ ನೋಡಿ, ಈಗ ಹೋಗುತ್ತೆ, ಆದ್ರೆ ನಾವು ಹಾಗೆ ಇಡೋಣ. ಓಕೆ, ಇದನ್ನ ಮೇಲೆದಷ್ಟೇ ಮಲ್ಟಿಪ್ಲೈ ಮಾಡೋಣ ನೋಡಿ. ಏನಾಗುತ್ತೆ, 314 ಇಂಟು 112 ಮಾಡಬೇಕು, ಅಂಡ್ ಇಂಟು 12 ಮಾಡಬೇಕು. ಸೊ ಮಾಡಲೇಬೇಕು ಮಲ್ಟಿಪ್ಲೈ. ಇದನ್ನು ರಬ್ ಮಾಡ್ತೀನಿ ನೋಡಿ. ಫಸ್ಟ್ 102 ಇಂಟು 12 ಮಾಡೋಣ. 12 2s 24, 12 0s 0, 2 ಹಾಗೆ ಇಡಬೇಕು, 12 1s 12 ಬಂತು. ಈಗ ಇಂಟು 314 ಮಾಡೋಣ. 4 4s 16, 4 2s 8 plus 1 9, 4 2s again 8, 4 1s 4 plus 1 4s 4, 1 2s 2, 1 2s 2, 1 1s 1. ಈಗ ಡಬಲ್ ಪ್ಲಸ್ 3 4s 12, 1 carry, 3 2s 6 plus 1 7, again 3 2s 6, again 3 1s 3. ಇಲ್ಲಿ ಕನ್ಫ್ಯೂಸ್ ಆಗ್ತೀರಿ, ಸ್ವಲ್ಪ ರೆಡ್ ಪೆನ್ ಯೂಸ್ ಮಾಡ್ತೀನಿ. ಓಕೆ, 6, 9 plus 4 13, 1 carry, 8 plus 2 10, 10 plus 2 12, 12 plus 1 13, again 1 carry, 4 plus 2 6, 6 plus 7 13, 13 plus 1 14, 6 plus 1 7, 7 plus 1 8, 3. ಸೊ ನಮ್ಗೇನ್ ಬಂತು, 3 8 4 3 3 6 upon 100 ಇಂಟು 10 ಮಾಡಿ ನಮ್ಗೇನ್ ಬರುತ್ತೆ, 1000 ಬಂತು ಅಲ್ವಾ. ಈಗ ನೋಡಿ, 1000 ಬಂದ್ರೆ ನಾವು ಡೆಸಿಮಲ್ ಇಟ್ಕೋಬಹುದಲ್ವಾ. ಸೊ ಡೆಸಿಮಲ್ ಮಾಡ್ಬೇಕಂದ್ರೆ ಏನ್ ಮಾಡ್ಬೇಕು, 3 zeros ಇದೆ ಅಂದ್ರೆ 3 ಡಿಜಿಟ್ಸ್ ಆದ್ಮೇಲೆ ಪಾಯಿಂಟ್ ಇಡ್ಬೇಕು. ಸೊ ನೋಡಿ, ಇಲ್ಲಿನೂ ರೆಡ್ ಪೆನ್ ಅಲ್ಲಿ ಬರೀತೀನಿ,
ಕನ್ಫ್ಯೂಸ್ ಆಗಬಾರ್ದಲ್ವಾ. 384 ನೋಡಿ, 3 ಇದೆ ಅಲ್ವಾ, 3 ಆದ್ಮೇಲೆ ಪಾಯಿಂಟ್ ಇಡ್ಬೇಕಂದ್ರೆ ಇಲ್ಲಿ ಇಡಬೇಕು. ಸೊ 0.336. ಓಕೆ, ಇದು ಏನಿದು ಕಾಸ್ಟ್ ಆಫ್ ಪೇಂಟಿಂಗ್. ಸೊ ಇದನ್ನ ನಾವು ರುಪೀಸ್ ಅಂತ ಮೆನ್ಷನ್ ಮಾಡಬೇಕು. ಓಕೆ, ದಿಸ್ ಇಸ್ ದ ಫೈನಲ್ ಆನ್ಸರ್. ನೋಡಿ, ಇದು 336 ಇದೆ ಅಲ್ವಾ, ನಾವು 336 ಅಂತ ಬರೆಯೋದ್ ಬದಲು ನೋಡಿ ರುಪೀಸ್ 384.3. ಈ 3 ಆದ್ಮೇಲೆ 36 ಹಂಗೆ ಬಂದ್ಕೊಂತ ಹೋಗ್ತಿರ್ತದಲ್ವಾ, ಸೊ ನಾವು 4 ಕೂಡ ಬರಿಬಹುದು. ದಿಸ್ ಇಸ್ ದ ಫೈನಲ್ ಆನ್ಸರ್. ಅಂಡರ್ಸ್ಟ್ಯಾಂಡ್ ಆಯ್ತಾ? ಈಗ ನೆಕ್ಸ್ಟ್ ಒನ್ ಮಾಡಿ.